ನೋಡ್ರಪ್ಪ, ಒಂದು ಹೊರ ರಾಜ್ಯದ ಬಸ್ಸು, ಉದ್ದನೆಯ ಬಸ್ಸು ನನಗೆ ಇವತ್ತು ಆನೆ ತಲೆ ದಿಂಬದಲ್ಲಿ ಸಿಕ್ಬಿಟ್ಟೈತೆ. ನೋಡ್ರಿ ಅವ್ರ ಕಷ್ಟ ನೋಡ್ರಿ, ಈಗ ಗೊತ್ತಾಗುತ್ತೆ ನಿಮ್ಗೆ. ನೀಟಾಗಿ ವಿಡಿಯೋ ಮಾಡಿ ತೋರಿಸ್ಬಿಡ್ತೀನಿ. ಈಗ ನೋಡ್ರಿ ಆನೆ ತಲೆ ದಿಂಬದಲ್ಲಿ ಇವ್ರ ಪಾಡು, ಇವ್ರ ಕಷ್ಟ ನೋಡ್ಕೊಳ್ಳಿ. ನೋಡ್ರಪ್ಪ, ನೋಡಿ ನೋಡಿ ಏನು ಕಷ್ಟ ಪಡ್ತಾರೆ ಇಲ್ಲಿ ಅಂತ ನನಗೆ 100% ಗೊತ್ತಾಗ್ತಾ ಇದೆ. ಈ ಬಸ್ಸು ಬಹಳ ನರಕವನ್ನೇ ಅನುಭವಿಸುತ್ತದೆ ಅಂತ. ಇಷ್ಟೆಲ್ಲ ಕಾನ್ಫಿಡೆನ್ಸ್ ಇಟ್ಟಿದ್ದೀನಿ. ನೋಡೋಣ ಹೆಂಗ್ ತಿರುಗಿಸ್ತಾನೆ ಅಣ್ಣ. ಬಂತು. ಯಾಕ್ರಪ್ಪ ಹೋಗ್ಬೇಡಿ ಇರು. ನೋಡಿ ಬಂದಾಗೆ ತಿರ್ಗ್ಸಕ್ಕಾಗಲ್ಲ. ನೋಡಿ ಉಜ್ಜತದಲ್ಲಿ ನೋಡಿ, ಈಗ ಹಿಂದಕ್ಕೆ ಕೊಡುತ್ತೆ ಬಸ್ಸೀಗ. ಕಾರ್ನವರು ದಯವಿಟ್ಟು ಹಂಗೆ ಹೋಗ್ಬೇಡಿ, ದಯಮಾಡಿ ಕಾರ್ನವರು ಹೋಗ್ಬೇಡಿ. ನೋಡಿ ಇಲ್ಲಿ ಉಜ್ಜು ಬಿಡ್ತದೆ. ಅವ್ರಿಗೆ ಗೊತ್ತು ಚೆನ್ನಾಗಿ ಇದೇ ಜಾಗದಲ್ಲಿ ಉಜ್ಜ ಪ್ಲೇಸ್ ಅಂತ. ಹೊರ ರಾಜ್ಯದ ಬಸ್ಸು ನೋಡ್ರಿ. ಅಯ್ಯೋ ಆ ಕಡೆ ಹೋಗ್ಬೇಕು ನಾನು. ನೋಡ್ರಿ ಯಾರಿ ಅವ್ರು ಉಜ್ಜ ಕಡೆ ಹೋಯ್ತಾರೆ ಕಣ್ರಿ. ನೋಡ್ರಿ ಇರೋಣ ಯಾಕಣ ಹೋಯ್ತಾರ, ಇರೋಣ. ನೋಡಿ ಕೊನೆಗೆ ಉಜ್ಜಿಬಿಡ್ತು ನೋಡ್ರಿ. ಸಾಕಾ? ನೋಡ್ರಿ ನಾನು ಆ ಕಡೆ ಬರಬೇಕಿತ್ತು, ಆದ್ರೂ ತಿರ್ಗಿಸಿಲ್ಲ ಇನ್ನೂ. ನೋಡ್ರಿ ತುಂಬಾ ಕಷ್ಟ ಇದೆ. ಸದ್ಯ ಅಂತೂ ಪಾಪ ತಿರ್ಗಿಸ್ಕೊಂಡ್ಬಿಟ್ರು. ಅಲ್ಲೊಂದು ಟಫ್ ಇದೆ ಬಂಧುಗಳೇ, ಅಲ್ಲೂ ಸಹ ಟಫ್ ಇದೆ. ಅಲ್ಲೊಂದು ಸೀನ್ ತೋರಿಸ್ಬಿಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಇಲ್ಲೂ ತುಂಬಾ ಕಷ್ಟ. ಅಯ್ಯೋ ನಾನು ಮುಂದೆ ಹೋಗ್ಬೇಕಿತ್ತು, ಮಿಸ್ ಆಗೋಯ್ತು. ನೋಡಿ ಹಿಂದಕ್ಕೆ ಬರ್ತದೆ. ಹೋಗ್ಬೇಡಪ್ಪ, ಹೋಗ್ಬೇಡ ಕಣೋ. ಅಯ್ಯೋ ಪುಣ್ಯಾತ್ಮ ಇರ ಮರೆಯ. ಎಷ್ಟು ಕಷ್ಟ ಗುರು ಇವರು ಪಾಪ. ನೋಡ್ರಿ ತುಂಬಾ ಟಫ್ ಇದು. ನಡಿಲೇ ಎಸ್. ಅಂತಿಂತು ಆನೆ ತಲೆ ದಿಂಬದಲ್ಲಿ ಅಣ್ಣವರು ಅಳ್ಳಾಡ್ಸ್ಕೊಂಡು ಹೋದ್ರು, ಸಂತೋಷ. ಒಟ್ಟು ಕಷ್ಟ ಇದೆ ಇಲ್ಲಿ, ಅದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಅರ್ಪಣೆ ಮಾಡಿದ್ದೀನಿ ಕಣ್ರಪ್ಪ. ಸೊ ಆದ್ದರಿಂದ ನನ್ನ ಒಂದು ಮನವಿ ಏನಪ್ಪ ಅಂದ್ರೆ, ದಯವಿಟ್ಟು ಈ ಆನೆ ತಲೆ ದಿಂಬದಲ್ಲಿ ಸ್ವಲ್ಪ ರಸ್ತೆ ಅಗಲೀಕರಣ ಮಾಡ್ರಪ್ಪ. ನೋಡಿ ಕೊನೆಗೂ ಉಜ್ಜಿದ ಒಂದು ವಿಡಿಯೋನ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಯಾವಾಗಲೂ ಹಿಂಗೆ ಇಲ್ಲಿ ಆನೆ ತಲೆ ದಿಂಬ ಅಂದ್ರೆ ಸಾಮಾನ್ಯ ಅಲ್ಲ. ಮಹದೇಶ್ವರ ಆನೆನೇ ತಲೆ ದಿಂಬು ಮಾಡ್ಕೊಂಡು ಮಲಗಿದ್ದಂಥ ಜಾಗ ಇದು. ಅದಾಯ್ತರ ಪವಾಡ ಪುಣ್ಯಕ್ಷೇತ್ರ. ಸೊ ಇಲ್ಲಿ ತಿರುವಿನಲ್ಲಿ ತಿರುಗಿಸಲು ಸಂಕಷ್ಟ. ಸಹಕರಿಸಿ. ಧನ್ಯವಾದಗಳು.